ಏನು ಜೋಗಿಯವರು ನನಗೆ ಹೂ ತರಬೇಕು ಅಂತ ಹೂ ಹುಡುಕ್ತಿದ್ರಾ? ಸರಿ ಸರಿ, ಅವ್ರು ನನಗೆ ಹೂ ಏನು ತರೋದು ಬೇಡ. ಅವ್ರ ಮನೆಗೆ ಖುಷಿಯಾಗಿ ನಗ್ನಗ್ತಾ ಬಂದು ಅಮ್ಮಿಯವರೇ ಅಂತ ಕರೆದ್ರೆ ಸಾಕು ಅಂತ ಹೇಳಿ. ಪ್ಲೀಸ್ ಅವ್ರನ್ನ ಬೇಗ ಮನೆಗೆ ಕಳ್ಸ್ಕೊಡಿ. ಸರಿ ಅದಕ್ಕೆ ಬಡ್ಡಿ ಐದ್ನೆ. ಯಾಕೆ ಸುಳ್ಳು ಹೇಳ್ದೆ? ನಾನೇನು ಸುಳ್ಳು ಹೇಳ್ದೆ? ಸುಳ್ಳಾಗಕ್ಕೆ ಯಾಕೆ ನಿಜ ಮಾಡು. ಅದು ಅಲ್ಲದೆ ಅತ್ತಿಗೆ ವಾ ಬಿರಿನ್ ಬೇರೆ ಬರ ಕೇಳವ್ರೆ. ಯಾರು ಮಾಡಿ ನಿಮಗೆ ಖುಷಿ ಪಡಿಸ್ಬೇಕು, ನಿಮಗೆ ಸಮಾಧಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮಲ್ಗೆ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದ. ಮನಸೇ ಮಾಯಾ ನದಿಯ ಹಾಗೆ ಹರಿವಾಧಾರೆ ಅನುರೂಪಿ. ಮಳೆ ಬಿಲ್ಲೇರಿ ನಗುವ ತೇಲಿ ಬದುಕೆ ಬಣ್ಣ ಬಹುರೂಪಿ ಸೆಳೆವಾ ಈ ಸುಂದರೆ ನಲಿವಾ ಸುಂದರೆ ವರ್ಣಿಸಲು ಈ ಚಂದ್ರಿಕೆ ಸೋತಿಹುದೇ ಸ್ವರ ಮಾಲಿಕೆ ನಗುವಿನಲೇ ಸುಳಿವಿರದೆ ಅಪಹರಿಸಿದಳೆ ಅದು ಗುಂಜನಾಯಿ ಮಂಜಿನ ಹನಿ ಮನರಂಜನಾನಿ ನಾಡುವದನಿ. ಬೆಳ್ಳುಳ್ಳಿ ಬೆಳ್ಳುಳ್ಳಿ. ಏನೇಶ್ವರ ಅವರೇ? ಹೊಡಿಲ್ಲ ನನಗೆ. ಯಾಕೆ ಯಾಕೆ ಏನು ಅಂತ ಕೇಳ್ಬೇಡ, ಹೊಡಿ ನನಗೆ. ಅಲ್ಲ, ನಿಮಗೇನಾದರೂ ತಲೆ ಕೆಟ್ಟಿದ್ಯಾ? ನಮ್ದೇ ನಮ್ಗಾಗಿದೆ, ನೀವು ಬೇರೆ. ಹೊಡಿಬಡಿ ಅಂತ ಹೇಳೋದಕ್ಕೆ ನಮ್ದೇನು ಶಿವರುದ್ರಪ್ಪನವ್ರ ಫ್ಯಾಮಿಲಿನಾ? ಅಲ್ಲ ಅಂತಾನೆ ಹೇಳ್ಕೊಡ್ತಾ ಇರೋದು ಬೆಳ್ಳುಳ್ಳಿ. ನೀವುಗಳು ಈ ತರ ಅನುಭವಿಸ್ತಿರೋದನ್ನ ನನಗೆ ನೋಡಕ್ ಆಯ್ತಾ ಇಲ್ಲ. ನನಗೆ ಶಾನೆ ಹಿಂಸೆ ಆಯ್ತೈತೆ. ಅದಕ್ಕೆ ನನ್ ತವ ಒಂದು ಪಿಲಾನ್ ಐತೆ ಕಣ್ಲಾ. ಅಲ್ಲಿ ನಿಮ್ ಎಲ್ರಿಗೂ ನಮ್ಮ ಅಪ್ಪಯ್ಯ ಗ್ರೀಸ್ಮ ಮತ್ತೆ ಗೌರಿಗೆ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಭಯ ಐತೆ ತಾನೆ? ನಂಗೆ ಗೊತ್ತು ಕಳ್ಳ ಬೆಳ್ಳುಳ್ಳಿ, ನಿಮ್ಗಳಿಗೆ ಅದೇ ಭಯ ಅಂತ ನಂಗೆ ಗೊತ್ತು. ಅದಕ್ಕೆ ಕಳ್ಳ, ನಮ್ಮ ಅಪ್ಪಯ್ಯ ನಿನ್ ತಂಗಿರ್ ಏನೂ ಮಾಡಬಾರ್ದು ಅಂತ ನಾನೊಂದು ಪ್ಲಾನ್ ಮಾಡೀವ್ನಿ. ನೀನ್ ಸುಮ್ನೆ ನನಗೆ 4 ಬಾರ್ಸ್ ಹೇಳ್ತೀನಿ, ಮೈನಾಗೆ ಬಾಸುಂಡೆ ಬಂದ್ಬಿಡ್ಬೇಕು. ಏನಾಯ್ತು ಐಶ್ವರ್ಯ ಅವರೇ, ನಿಮ್ಗೆ ತಮಾಷೆ ಮಾಡ್ತಾ ಇದ್ದೀರಾ? ಬೆಳ್ಳುಳ್ಳಿ, ನನ್ ತಮಾಷೆ ಮಾಡ್ತಾ ಇಲ್ಲ ಕಳ್ಳ. ನಾನು ಏನು ಅನ್ಕೊಳಕಿಲ್ಲ, ನೀ ನನ್ ಗೋಡಿ. ನಾನ್ ನಿಮ್ಗೆ ಹೊಡೆದ್ರೆ ಏನಾಗುತ್ತೆ? ಬೇಕಾದಂಗ ಆಯ್ತದೆ ಕಳ್ಳ. ನೀ ನಂಗೆ ಇವಾಗ ಹೊಡಿತ್ಯಾ, ಅದನ್ನು ನಾನು ನಮ್ಮ ಅಪ್ಪ ಇಂತವ ಹೇಳ್ತೀನಿ. ಅಲ್ಲಿ ನೀನು ಗ್ರೀಸ್ಮಂಗೂ ಗೌರಿಗೂ ಹಿಂಸೆ ಕೊಡ್ತಾ ಇದ್ಯಾ, ಅದಕ್ಕೆ ಇಲ್ಲಿ ನನ್ ಗಂಡ ನನಗೆ ಹಿಂಸೆ ಕೊಡ್ತಾವನೆ ಅಂತ ಹೇಳ್ತೀನಿ. ಅವಾಗ ನಮ್ಮ ಅಪ್ಪಯ್ಯ ಭಯ ಪಡ್ಕೊಂಡ್ಬಿಟ್ಟು ಗ್ರೀಸ್ಮನ್ ಬಿಟ್ಬಿಡ್ತಾನೆ, ನನ್ ಜೀವನ ಹಾಳಾಗೋಗುತ್ತೆ ಅಂತಾನು ಹೇಳ್ತೀನಿ. ಅವಾಗ ಅಪ್ಪಯ್ಯ ವಿಧಿ ಇಲ್ಲದೆ ಗ್ರೀಸ್ಮನ್ ಬಿಟ್ಬಿಡ್ತಾನೆ. ಅದಕ್ಕೆ ನೀನ್ ಇವಾಗ ಹೊಡೆದ್ಬಿಟ್ಟು ನನ್ನ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡು. ಏನು ಅಂತ ಮಾತಾಡ್ತಾ ಇದ್ದೀರಾ ಐಶ್ವರ್ಯ ಅವರೇ? ನನ್ನ ತಂಗಿಂದ್ರಿಗೆ ಏನಾಗಬಾರ್ದು ಅಂತ ಕಾಳಜಿ ಇದೆ, ಹಾಗಂತ ನಾನು ನಿಮಗೇನಾದರೂ ಮಾಡೋಕ್ಕಾಗತ್ತಾ? ನೀವು ನನ್ನ ಹೆಂಡತಿ, ನಿಮಗೆ ಹಿಂಸೆ ಕೊಡೋದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಅದಂಗಲ್ಲ ಕಳ್ಳ ಬೆಳ್ಳುಳ್ಳಿ, ನಮ್ಮ ಅಪ್ಪಯ್ಯಂಗೆ ಬುದ್ಧಿ ಕಲಿಸ್ಬೇಕಲ್ವಾ, ಅದಕ್ಕೆ ನಾನು ಹಂಗೆ ಹೇಳ್ತಾ ಇರೋದು. ಬುದ್ಧಿ ಕಲಿಸ್ಬೇಕು ಅಂತ
ನಾವು ನಂಬು ದಿನ ಕೆಡ್ಸ್ಕೊಳಕ್ಕಾಗತ್ತೆ ಐಶ್ವರ್ಯ ಅವರೇ ನೀವು ಎಷ್ಟು ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮೇಲೆ ಕೈ ಮಾಡಲ್ಲ. ಅದು ನಮ್ಮ ಸಮಸ್ಯೆಗೆ ಪರಿಹಾರನೂ ಅಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಲ್ಲ, ಬೇರೆ ಏನಾದ್ರೂ ದಾರಿ ಹುಡ್ಕೋತೀನಿ. ಮೇ ಬಿ ಲಾಯರ್ನ ಮೀಟ್ ಮಾಡಿದ್ರೆ ಏನಾದರೂ ಐಡಿಯಾ ಹೊಳಿಬೋದು. ಬೆಳ್ಳುಳ್ಳಿ ಹಿಂಗನ್ಬಿಟ್ರೆ ಹೆಂಗ್ಲಾ? ಲಾಯರು ಗೀಯರು ಅಂತ ಹೋದ್ರೆ ಸ್ಯಾನೆ ಖರ್ಚಾಗಕ್ಕಿಲ್ವಾ? ನಮ್ಗಿರೋ ಪರಿಸ್ಥಿತಿಲಿ ನಮ್ಮ ತವ ಆಟೊಂದು ದುಡ್ಡು ಎಲ್ಲೈತೆ ನೀನೇ ಹೇಳು. ಈಗ ನಾನು ಹೇಳ್ದಂಗೆ ಮಾಡಿದ್ರೆ ₹1 ಖರ್ಚಿಲ್ದಿರೋ ಥರ ಗ್ರೀಸ್ ಮನೆ ಕರ್ಕೊಂಬರ್ಬೋದು ನಾವು. ಅಪ್ಪಯ್ಯಂಗೆ ನನ್ ಕಂಡ್ರೆ ಪಿರಾಣ. ನನ್ಗೋಸ್ಕರ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ ಗೊತ್ತಾ? ಐಶ್ವರ್ಯ ಅವರೇ ಪ್ಲೀಸ್. ಏ ಬೆಳ್ಳುಳ್ಳಿ, ಇದಕ್ಕೆ ಯಾಕ್ಲ ಈಟೊಂದು ಯೋಚನೆ ಮಾಡ್ತಿದ್ಯಾ? ನಾನೇನ್ ಬೇರೋಳ? ನೀನ್ ಎಂಡ್ರೆ ತಾನೆ. ಒಂದ್ ಏಟ್ ಹೊಡೆದ್ಬಿಟ್ರೆ ಯೋನಾಯ್ತದೆ. ನಾನೇ ನಿನ್ ಗೊಡಿ ಅಂತ ಹೇಳ್ತಿಲ್ವಾ? ಅದು ಅಲ್ದೆ ನೀ ನನ್ನ ಮದ್ವೆ ಆಗಿದ್ದೆ ಈ ಉದ್ದೇಶಕ್ಕಲ್ವೇ? ಅಲ್ಲೇನಾದ್ರೂ ನಿನ್ ತಂಗಿ ಕಷ್ಟ ಕೊಟ್ರೆ ಇಲ್ಲಿ ನೀನ್ ನನಗೆ ಕಷ್ಟ ಹಿಂಸೆ ಕೊಟ್ಬಿಟ್ಟು ನಮ್ಮ ಅಪ್ಪಯ್ಯನ ಎದುರಿಸ್ಬೋದು ಅಂತ. ಹೌದು, ನಾನು ನನ್ನ ತಂಗಿ ಸೇಫ್ಟಿಗೋಸ್ಕರನೇ ನಿಮ್ಮನ್ನು ಮದುವೆ ಆಗಿದ್ದು. ಆದರೆ ನಿಮಗೆ ನೋವು ಮಾಡಬೇಕು, ನಿಮಗೆ ತೊಂದರೆ ಕೊಡಬೇಕು ಅಂತ ನಾನು ಯಾವತ್ತೂ ಕನ್ಸು ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ. ಅದರಲ್ಲೂ ಈಗಂತೂ ನೋವೇ. ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಯಾಕೆ ಹೋಗ್ತಾ ಇಲ್ಲ. ನನ್ನ ಹೆಂಡತಿ ನನಗೆ ತುಂಬಾ ಇಂಪಾರ್ಟೆಂಟ್. ರಾತ್ರಿ 1 ಗಂಟೆ ಆಗಿದೆ. ಇವ್ರು ಯಾಕೆ ಇನ್ನೂ ಬಂದಿಲ್ಲ? ಅರೆ ಜೋಗಿಯವರೇ ಬಂದ್ರ? ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ. ಬನ್ನಿ ಊಟ ಮಾಡೋಣ. ಅಲ್ಲ 1 ಗಂಟೆ ಆಗಿದೆ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಅಡುಗೆ ಎಲ್ಲ ಆರು ಹೋಗಿದೆ ಗೊತ್ತಾ? ನೀವು ಎಷ್ಟೊತ್ತಿನಾಗ ಬೇಕಿದ್ರು ನಿಮ್ಮ ತಂಗಿನ ಕರ್ಕೊಂಡು ನಿಮ್ಮ ಅಪ್ಪಯ್ಯನ ಮನೆಗೆ ಹೋಗ್ಬೋದು. ಅರೆ ನಾನು ಮಾತ್ರ ಟೈಮ್ ಕರೆಕ್ಟಾಗಿ ಬರ್ಬೇಕೆ? ಏನ್ ಹೇಳ್ತಿದ್ದೀರಾ? ಸರಿಯಾಗಿ ಹೇಳ್ತೀವಿ. ನೀವ್ ಇನ್ನೂ ಅದನ್ನ ಮರ್ತಿಲ್ವಾ? ಹೆಂಗ್ ಮರೆಯಕ್ಕಾಯ್ತದ ಅಮ್ಮಿಯವರೇ? ದಿನ ಬೆಳಗಾದ್ರೆ ನಿಮ್ಮಿಂದ ಮನೆಯಾಗ ಏನೇನು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ವಾ? ಜೋಗಿಯವ್ರೆ ಅದು ಹಾಗಲ್ಲ. ಅವತ್ತು ರುದ್ರ ಬಾವ ಗ್ರೀಷ್ಮನ್ ಜೊತೆ ನಡ್ಕೊಂಡಿದ್ ನೋಡಿ ನನಗೆ ಗಾಬರಿ ಆಗಿತ್ತು. ಟೆನ್ಷನ್ ಅಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಮಾಡ್ಬಿಟ್ಟೆ. ಅದಕ್ಕೆ ನಿಮ್ ಮನ್ಸಿಗೆ ಬಂದಂಗೆ ಮಾಡ್ಬಿಟ್ರಾ? ನಾನು ನಿಮ್ ಗಂಡ ಅನ್ನೋ ನಿಲ್ ಇವ್ನಿ ನಿಮ್ ತಾಳಕ್ ತಕ್ಕಂತೆ ಕುಣಿತಾ ಇರ್ತೀನಿ ಅನ್ನೋದು ನಿಮ್ ತಲೆಯಾಗಿರ್ಲಿಲ್ವೇ? ನನ್ ತವ ಅವಾಗೆ ಬಂದು ಹೇಳ್ಬೇಕಾಗಿತ್ತು ಅಮ್ಮಿಯವರೇ, ನಾನು ಏನೋ ಒಂದು ಮಾಡಿರ್ತಿದ್ದೆ. ಗ್ರೀಸ್ಮಿಗೆ ಇಷ್ಟ ಇಲ್ದೆ ಅವಳು ಕೂದ್ಲು ಮುಟ್ಟಕ್ಕೂ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಅದೆಲ್ಲ ಗೊತ್ತಿದ್ರು ನೀವು ಬಂದು ಹೇಳಿದ್ರಾ? ಇಲ್ಲ. ಯಾಕೆ ಹೇಳಿ? ನಿಮಗ್ ನೀವೇ ಹೀರೋಯಿನ್ ಆಗ್ಬೇಕಾಗಿತ್ತಲ್ಲ, ಅದಕ್ಕೆ. ನೀವ್ ಏನೇನೋ ಅನ್ಕೋತಿದ್ದೀರಾ ಜೋಗಿಯವ್ರೆ. ಹೀಗ್ ವಾದ ಮಾಡಿದ್ರೆ ಏನೂ ಆಗಲ್ಲ. ಈಗೇನು ನೀವ್ ನನ್ನ ಕ್ಷಮಿಸೋದೇ ಇಲ್ವಾ? ಇದಿನ್ನು ಎಷ್ಟ್ ದಿನ ಅಂತ? ನಾನ್ ಕ್ಷಮಿಸಿ ನಿಮ್ಗೆ ಏನಾಗ್ಬೇಕಾಗದೆ ಬುಡಿ ಅಮ್ಮಿಯವ್ರೆ. ನನ್ಗೀಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮನೆಗೆ ಬರಕ್ಕೂ ಇಷ್ಟ ಆಗಿಲ್ಲ. ಒಂದ್ ಅಗ್ಳ ನೆಮ್ಮದಿ ಕೊಡಿ.